ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಎದಕ್ಕೆ ಇಷ್ಟು ರೆಡಿ ಆಗೇನಂದ್ರೆ ರೀ MBA ಕಾನ್ವೊಕೇಶನ್ ಐತೆ ನಂದು ಇವತ್ತು. ಸೊ ಅದಕ್ಕಾಗಿ ಆಲ್ ಹಾಯ್ ಬಿಗ್ ಡೇರ್ ನಂಗೆ ಇವತ್ತು. ಯಾಕಂದ್ರೆ ನಂದು ಇವತ್ತು MBA ಕಾನ್ವೊಕೇಶನ್ ಐತಿ. ಹಂಗಾಗಿ ಇನ್ನೊಂದು ನಾ ಹೇಳ್ಬೇಕನ್ನತ್ತೀನಿಲ್ಲ ನಿಮಗೆ. ನನ್ನ ಫ್ರೆಂಡ್ ನಿನ್ನೆ ಕಾಲ್ ಮಾಡಿದ ಅಂತೇಳಿ ಇಕ್ಕೆ ನೋಡ್ರಕ್ಕೆ. ನನ್ನ ಫ್ರೆಂಡ್ ಪವನ ಈಗ ಹೊಂಟವ್ರಿ ಹಾರೋಹಳ್ಳಿಗೆ ನಮ್ಮ ಕಾಲೇಜಿಗೆ. ತೋರ್ಸನ್ರಿ ನಮ್ಮ ಕಾಲೇಜ್ ಹೆಂಗೆ ಅನ್ನೋದು. ಇದ್ರ ಮ್ಯಾಗ ಒಂದು ಕ್ಲಿಪ್ ಹಾಕ್ಬೋದಾ ನಮ್ಮ ಡ್ರೋನದ್ದು ಏನಾದರೂ ಕ್ಲಿಪ್ ಸಿಕ್ಕರೆ ನೋಡ್ರಿ ನಮ್ಮ ಕಾಲೇಜ್ ಯಾವ ರೇಂಜಿಗೆ ಐತಿ. ಬೆಂಗಳೂರದಾಗ ನಮ್ಮ ಯೂನಿವರ್ಸಿಟಿ ಐತಿ. ಹೊಂಟಾಗ ನೋಡ್ರಿ ಈಗ ಮೇನ್ ಕ್ಯಾಂಪಸ್ಗೆ. ನಾ ಇರೋದು BTMದಾಗ ರೀ. ನಾನು BTMದಿಂದ ನಮ್ದು ಮೇನ್ ಕ್ಯಾಂಪಸ್ ಇರೋದು 40 ಕಿಲೋಮೀಟ್ರ್ ದೂರ ಇದೆ. ಸಿಟಿ ಬಿಟ್ಟು ಹೊರಗೆ ಪೂರ ಬಂದ ನೋಡ್ರಿ ಈಗ ಜಸ್ಟ್ ರೀಚ್ ಆದವು ಕಾಲೇಜಿಗೆ. ಮೇನ್ ಕ್ಯಾಂಪಸ್ ಐತೆ ನಮ್ಮದ ನೋಡ್ರಿ. ಏನೇನು ಕೌಂಟ್ರ್ 5ದಾಗ ನಮ್ಮದು MBA ಕಾನ್ವೊಕೇಶನ್ ಐತಿ. ಕೌಂಟ್ರ್ 5 ಹೋಗಿ ಮೊದಲು ನೋಡ್ರಿ ನಮ್ಮ ಸರ್ ಯಾರು ಬಂದಾರೆ ಹೆಂಗೆ ನೋಡಿ ಅಂತ ಇದ್ರ ಇನ್ಫ್ಲುಯೆನ್ಸರ್ ಆಗಿಬಿಟ್ಟನ್ರಿ ನಾಗ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಎಷ್ಟು ಜನ ಅದ್ರಲ್ಲ ಮದರ ಎಲ್ಲರೂ ಬಂದು ಹೆಂಗೆ ಅಂದ್ರೆ ಇನ್ಫ್ಲುಯೆನ್ಸರ್ ಫೀಲ್ ಬರೈತೆ ನನಗೆ ಪೂರ. ಇದೆ ನೋಡ್ರಿ ಸ್ಟೇಜಿಗೆ ಸದ್ಯಕ್ಕೆ ನೋಡ್ರಿ. ನೋಡೋಣ ಲೈಕ್ ಮಾಡೋದಲ್ಲ, ಕೆಳಗಡೆ ಗಂಟೆ ಇರುತ್ತೆ ಅಡೇ ರೀ. ಶಬ್ದ ಇಲ್ಲಿವರೆಗೂ ಇಲ್ಲಿವರೆಗೂ ಕೇಳ್ಬೇಕು. ನಾವೆಲ್ಲ MBA ಫ್ರೆಂಡ್ಸ್ ರೀ. ದಿನ ಅಂದ್ರೆ ಶೇತು ಒಂದು 4-5 ಮಂತ್ಸ್ ಆಯ್ತಲ್ಲ. 4-5 ಮಂತ್ಸ್ ಆದ್ಮೇಲೆ ಸಿಗತ್ತಾರ ಮತ್ತೆ ಇವತ್ತು ನಾವು ನೋಡೋಣ ಏನೇನಾಗ್ತದೆ. ಡೇ ಎಲ್ಲ ಡೇ ಪೂರ ಅಪ್ಡೇಟ್ ಕೊಡ್ತಾನೆ. 2-3 ಡೇಸ್ ಆದರೆ ಐ ಥಿಂಕ್ 1 year ಆಯ್ತು ದುಬೈಗೆ ಹೋಗಿ. 1 year ನವೆಂಬರಲ್ಲಿ ದುಬೈಗೆ ಹೋಗಿದ್ದು ನಾವೆಲ್ಲರೂ. 1 year ಆಗಿ ಬಂತು ನೋಡ್ರಿ. ಸೊ ಮತ್ತೆ ಒಂದು ವಂಡರ್ಫುಲ್ ಮೆಮೊರಿ ರೀಕ್ರಿಯೇಟ್ ಆಗ್ತದೆ ಆಫ್ಟರ್ 1 year. 1 year ಹೌದು. 1 ವರ್ಷ ಆದ ನಾವು ಎಲ್ಲರೂ ಸಿಕ್ಕಿರಲಿಲ್ಲ ಅಂದ್ರೆ ದುಬೈಗೆ ಎಲ್ಲರೂ ಕೂಡ ಹೋಗಿದ್ರಿ. ಬಟ್ ಅದಾದ್ಮೇಲೆ ಬಂದಮೇಲೆ ಸ್ವಲ್ಪ ಅದು ಇದು ಎಲ್ಲ ಆತ್ರಿ ಹೆಚ್ಚಿಗೆ ಎಲ್ಲರೂ ಸಿಗಾಕ ಎಲ್ಲ. ಬಟ್ ಈಗ ಸಿಗಾತ ನೋಡ್ರಿ ಎಲ್ಲರೂ ಕಾನ್ವೊಕೇಶನ್ ಟೈಮ್ದಾಗ ಎಲ್ಲರೂ ಒಂದೇ ಕಡೆ ಅದಾರ. ಮಾಡೋಣ್ರಿ, ಮಜಾ ಮಾಡೋಣ್ರಿ. ಪೂರಾ ನೈಟ್ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಲಾಗ್ ಮಾಡ್ತೇನೆ ರೀ. ಬಟ್ ಅಪ್ಡೇಟ್ ಮಾಡೋ ಸ್ವಲ್ಪ ಲೇಟ್ ಆಗಿದೆ ಬರುತ್ತೆ. ಬಟ್ ಲೇಟ್ ಆಗುತ್ತೆ ಅಷ್ಟೇ. ಟೋಟಲ್ 14 ಡಿಪಾರ್ಟ್ಮೆಂಟದ ಒಮ್ಮೆ ಮಾಡತ್ತಾರೆ ರೀ ಕಾನ್ವೊಕೇಶನ್. ನಮ್ಮದು ಇರೋದು 5th ಕೌಂಟ್ರದಾಗ ಹೋಗಿ ರಿಜಿಸ್ಟರ್ ಮಾಡಿಸ್ಬೇಕಲ್ಲ ಮೊದಲು. ನೋಡ್ರಿ ಸ್ಟೇಜ್ ದೊಡ್ಡ ಹಾಕಿದಾರು. ಬಿಸಿಲು ಕಂಡಾಬಿಟ್ಟೈತಿ. ಹಾಯ್ ಸರ್, ಹೇಗಿದ್ದೀರಾ ಸರ್? ಅವ್ರು ರಾಘವೇಂದ್ರ ಸರ್ ಅವ್ರ ಕೌಂಟ್ರ್ ನಂಬರ್ 5 ನಮ್ಮದ ರೀ. ಇಲ್ಲಿ ರಿಜಿಸ್ಟರ್ ಮಾಡೋದು ನೋಡಿ. ಹೇಗಿದ್ದೀರಾ ಸರ್? ಹಾಯ್ ಮ್ಯಾಮ್. ಎಸ್ 1000 ರೂಪೀಸ್ ತೊಗೊಳತ್ತಾರೆ. ಅದಕ್ಕೆ ಗೊತ್ತಿಲ್ಲ. ಏನೋ ಕೊಟ್ಟಾರ ನೋಡ್ರಿ. ಊಟ ಮಾಡೋದು ನಾವು ವಾಪಸ್ ಕೊಡ್ಬೇಕತ್ತ. 1,000 ರೂಪಾಯಿ ತೊಗೊಂಡ್ರಿ ದಿವಸ ಮುಂದೆ कुछ बोलना ಏನಿಲ್ರಿ. ಈಗ ಫೋಟೋ ಸಂಬಂಧ ಹಾಕೊಂಡ್ನ ಒಂದೆರಡು ಬಳಕೆ ನಾವು ಫೋಟೋ ಹೊಡ್ಕೊಂಡು ತೆಗೆದು ಬಿಡ್ತಾರೆ. ಬಿಸಿಲು ಭಾಳ ಐತಿ. ಹಾಗಾನೆ शायद ऐसा पहना होगा. सही पहना होगा मैम. ಹೇಳ್ರವ ನಂದು ಈ ಕಡೆ ಬರ್ರಿ, ಈ ಕಡೆ ಬಿಸಿಲು ಬರ್ರಿ, ಈ ಕಡೆ ಬರ್ರಿ. ಏನು ಹೇಳ್ರಲ್ಲ ಹೆಂಗಂತ ವಿಡಿಯೋಗಳು ಹೆಂಗೆ ಮಾಡೋದನ್ನ ಏನು ಹೇಳ್ರಿದಾರ ಸ್ವಲ್ಪ. ಬೆಳಿಗ್ಗೆ ತಕ್ಷಣ ಭಾಳ ಎಂಟರ್ಟೈನ್ ಆಗುತ್ತೆ ನೋಡ್ರಿ. ಮಲಗೋದು ಎದ್ದೊಳದೇ ಐತಲ್ಲ. ಇಲ್ಲ ನಡಕ್ ಹಾಕ್ತೀನಲ್ಲ ನಾನು. ನೋಡ್ರಿ ನಡಕೋ ಹಾಕಿರ್ತೇನೆ. ಇಲ್ಲ ನಾ ನೋಡ್ರಿ ವರ್ಕ್ ಮಾಡಿದ್ದು ಹಾಕ್ಬೇಕು. ಇಲ್ಲ ಅಲ್ಲಿ ಎಥಿಕ್ಸ್ ಇರ್ತಾವ, ವರ್ಕ್ ಎಥಿಕ್ಸ್ ಇರ್ತಾವ. ಮಿಸ್ ಮಾಡಕ್ ಬರೋದಿಲ್ಲ. ಸ್ವಲ್ಪ ಬೇರೆ ಬೇಕು. ಏನೋ ಸ್ವಲ್ಪ ವೆರೈಟಿ ಏನೋ ಮಾಡ್ತೇನೆ ರೀ. ಹೊಸದು ಮಾಡ್ತಿರ್ತೇನೆ. ನೋಡ್ಕೋತೀರಿ. ನಿಮ್ಮ ಸಪೋರ್ಟ್ ಇರಲ್ಲ ಮಗ. ಇವ್ ಅದಾರಲ್ಲ ಚೋರ್ ಅದಾರ. ದೊಡ್ಡ ಚೋರ್ ಅದಾನು ಹೇಳ್ತೇನೆ ನೀವು ಅದ್ರ ಬಗ್ಗೆ. ಈಗೆಲ್ಲ ಹೇಳತ್ತೀನಿರಲ್ಲ ನಮ್ಮ ಕಾಲೇಜ್ ಇಲ್ಲೇ ಐತೆ ನೋಡ್ರಿ. ಅದು ಏನಂತೆ
ನೋಡ್ರಿ ನಾವು ಯೂನಿವರ್ಸಿಟಿ ಅದು ಮ್ಯಾಚು ಆಗಲ್ಲ. ಮ್ಯಾಚು ಆಗೋದು ನೋಡ್ರಿ. ಹಾರ್ವರ್ಡ್ ಮ್ಯಾಚ್ ಆಗ್ಬೋದು. ಹಾರ್ವರ್ಡ್ ಮ್ಯಾಚ್ ಆಗ್ಬೋದು. ಏನು ಹೇಳ್ತೀನಿ ನಿಂದ ಒಪಿನಿಯನ್ ಏನು? ನಮ್ಮ ಯೂನಿವರ್ಸಿಟಿ ನೋಡಿ ಏನು ಹೇಳ್ತಿ? ಆಕ್ಚುಲಿ ನಮ್ದಲ್ಲ. ಇಲ್ರಿ ಇದು ಕಟ್ಟಾಗ್ತೈತಿ ನಮ್ಮದ್ರ ಇದು ಮೇನ್ ಬ್ರಾಂಚ್ ನಮ್ದು. ಸಾರಿ ಏನ ಮೇನ್ ಕ್ಯಾಂಪಸ್ ಇದು ಮೇನ್ ಕ್ಯಾಂಪಸ್. ಮತ್ತು ಇದನ್ನ ನೋಡಿ ಹುಚ್ಚಾಗಿ ನನ್ನ ಕಾಲೇಜ್ ಹೇಳಿ ಅಡ್ಮಿಷನ್ ಮಾಡ್ಬೇಡ್ರಿ. ಹೌದು ಎಸ್. ಇನ್ನೊಂದು ರೀ ನನ್ನ ಕುಡ್ಲುಗೇಟ ಇರ್ತದೆ ಬ್ರಾಂಚ್ ಇದೆ. ಯಾಕಂದ್ರೆ ನಾ ಮತ್ತು ನೀವು ವಿಡಿಯೋ ನೋಡಿ MBA ಇಲ್ಲಿ ಮಾಡತ್ತೇಳಿ ನೀವು ಹಚ್ಚಾಕ್ ಹೋಗ್ಬೇಡ್ರಿ. ನಾ ಇರೋದು ಕುಡ್ಲುಗೇಟದಾಗ. ಮುಂದೆ ಏನೋ ಬ್ಯಾಂಡಿಗೇನೋ ಬಾಸತ್ತಾರು ನೋಡ್ಬೇಕ್ರಿ ಏನು ಮಾಡತ್ತಾರು. ಈ ಇಯರ್ದಾಗ ಗ್ರಾಜ್ಯುಯೇಟ್ ಆದ ಅರೌಂಡ್ 14 ಡಿಪಾರ್ಟ್ಮೆಂಟ್ಸ್ ಇದಾವೆ. ಅಷ್ಟು 14 ಡಿಪಾರ್ಟ್ಮೆಂಟ್ಸ್ ಇದು ಉಳಿದವ್ರು ನೋಡ್ರಿ ಇವ್ರಲ್ಲ. ಇವ್ರೇನು ಕಾಣತ್ತಾರಲ್ಲ ಎಲ್ಲ MBA ಫ್ರೆಂಡ್ಸ್ ನೋಡ್ರಿ ನಂದು. ಹೇಳ್ರಿ ಏನು ಹೇಳ್ತಾರೆ? ಏನು ಹೇಳ್ತಾರೆ ನನ್ನ ವ್ಯೂವರ್ಸ್? ನಂದು ಐಫೋನಲ್ಲೇ ಏರ್ ಡ್ರಾಪ್ ಮಾಡಕ್ಕೆ ನಾ ಹೇಳತ್ತೇನ್ರಲ್ಲ. ಈಗ ಇಲ್ಲೇ ಪ್ರೋಗ್ರಾಮ್ ಆಗೋದೈತೆ ನೋಡ್ರದ. ನಮ್ಮದು ಕಾನ್ವೊಕೇಶನ್ ಏನಿರ್ತದೆ ಈ ಕಡೆ ಎಲ್ಲ MBA ಡಿಪಾರ್ಟ್ಮೆಂಟ, ಈ ಕಡೆ ಎಲ್ಲ ಇಂಜಿನಿಯರಿಂಗ್, ಆ ಕಡೆ ಎಲ್ಲ ಪೇರೆಂಟ್ಸಿಗೆ ಇದ್ರಿ. ಇಲ್ಲಿ ನೋಡ್ಬೋದು ನೀವು ಸೀಟ್ ಮ್ಯಾಗೆಲ್ಲ USNಗಳು ಬರ್ದಾರೆ. USN ಪ್ರಕಾರ ಕೂತ್ಕೋಬೇಕು ನಾವು. ಎಕ್ಸ್ಕ್ಯೂಸ್ ಮಿ. ನಂದು ಇಲ್ಲೆಲ್ಲೂ ಮುಂದೆ ಐತಿ ಹುಡುಗಾದೇನ್ರಿ ಅದ ಮೇ ಬಿ ಸಿಗ್ಬೋದಿಲ್ಲ ಇಲ್ರಿ. कैसा है अरेंजमेंट? हमारे गेस्ट को पूछेंगे कैसा लगा आपको अरेंजमेंट? कैसा लगा? सही है. ನೋಡ್ರಿ ಸೀಟ್ಗಳ ಮ್ಯಾಲೆ ನಮ್ದು USN ಹಾಕಿದಾರೆ. ಎಲ್ಲಿ USN ಐತಲ್ಲ ಅಲ್ಲಿ ಹೋಗಿ ಕೂತ್ಕೋಬೇಕತ್ತಾರ ನಾವು. ನಮ್ದು ಇಲ್ಲೇ ಐತಿ 1 to 1 USN. ಇವ್ರ ನೋಡ್ರಿ ನಮ್ಮ ಗ್ಯಾಂಗ್ ಇದೆ. ಚೋರ್ ಸುಳ್ಳು ಮಕ್ಕಳ ಗ್ಯಾಂಗ್ ಇದೆ ನಮ್ಮದ. ಎಷ್ಟೋ ಮಟ್ಟ ವೇಟ್ ಮಾಡತ್ತಾನೆ. ಈಗ ಬಂದಾರ ನೋಡ್ರಿ ಅವ್ರು. ಇಲ್ಲಿ ಕುಂದಾಪುರ ಹುಡುಗದ ನೋಡ್ರಿ ಇಲ್ಲಿ. ಹೇಳು ಇರ್ಲಿ ಹೇಳು. ಆಟೋ ಕಾಣಿಸ್ತಿದ್ದಾಳೆ ಆಟೋ ಗ್ಯಾಸ್ ಇಲ್ಲಿ ಹಿಂದದಾರ ನೋಡ್ರಿ ನಮ್ಮ ಫ್ರೆಂಡ್ಸ್. ಹೇಳ್ರಿ ಏನು ಅನ್ಸೈತೆ ಹೆಂಗ? ಏನು ಗೊತ್ತಿಲ್ಲರಿ, ಸುಮ್ ಬೋರ್ ಆಗೈತೆ. ಸುಮ್ ಕೂತು ಎಲ್ಲರೂ ಹಾಲ್ತಿನ ಸ್ಪೀಚ್ ಕೊಡೋ ಬದಲು ನಮಗೆ ಕರೆಕ್ಟ್ ಸರ್ಟಿಫಿಕೇಟ್ ಕೊಟ್ಟರೆ ಚಲೋ ಐತೆ. ತೊಗೊಂಡು ಮನೆಗೆ ಜಲ್ದಿ ಹೋಗ್ತೀವಿ. ಡೈರೆಕ್ಟ್ ಸರ್ಟಿಫಿಕೇಟ್ ಕೊಟ್ಟರೆ ತೊಗೊಂಡು ಮನೆಗೆ ಹೋಗ್ತಿದ್ವಲ್ಲ, ಉಳಿದ ಟೈಮ್. ಬರ್ರಿ ನಮ್ಮ ಫ್ರೆಂಡ್ಸ್ನ ಭೇಟಿ ಮಾಡ್ತೀನಿ. ಇವರೆಲ್ಲ ನಮ್ಮ MBA ಫ್ರೆಂಡ್ಸ್ ನೋಡ್ರಿ. ಥ್ಯಾಂಕ್ ಯು. ಏನು ಹೇಳ್ತಾರೆ? Master of Science and Bachelor of Science degrees under School of Basic and Applied Sciences, Master of Business Administration, as a proud ambassador of Dayanand Sagar University. ಚೋರ್ ಸುಳಿವಾಗ ಅವ ಸಂಜೆದಿಂದ 10 ಕಾಲ್ ಹಚ್ಚಂದ್ರಂಗ. ಸಂಜೆದಿಂದ 10 ಕಾಲ್ ಹಚ್ಚಿನಿ. ಈಗ ಬಂದ ಮಗ ಹೋದ್ರಿ ಮಗಲ ನಮ್ಮ ಬಾಸ್ ಇವ್ರ. ಇದು ಏನು ಗೊತ್ತಾಗ್ತಂಗ? ಏನಿಲ್ರಿ, ಇನ್ನೊಂದು 2 ತಾಸು ಬಿಟ್ಟು ಕೊಡ್ತಾರಂತ ಇವ್ರು ಸರ್ಟಿಫಿಕೇಟ್. ಎಷ್ಟು ಅದ್ಲ ಕೂತ್ ಎಟ್ಟದ ನಾವು ಕೂತಿಲ್ಲ. 2 ತಾಸು ಆತ್ರಿ ಬರೀ ಅವ್ರವ್ರ ಮಾತಾಡೋದು. 2024 ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತೆ ಕೂತ್ 2 ತಾಸು ಆತ್ರಿ. ಸುಮ್ ಕೊಡ್ತೀವಿ ಅಲ್ಲಿ ಸ್ಪೀಚ್ ಕೊಡತ್ತಾರ ಹಂಗ. ಪಡೆದಿದೆ ಎಂದು ಹೇಳಲು ನಮಗೆ ಸಂತೋಷವಾಗುತ್ತದೆ. ಗಾಯ್ಸ್ ಲೇಸರ್ ಶೋ ಐತ್ರಾಗ ಎಕ್ಸೈಟೆಡ್ ಅದ ರೀ.
ಸ್ಟಾರ್ಟ್ ಆದ್ರೆ ಈಗ ಸರ್ಟಿಫಿಕೇಟ್ ಕೊಡತ್ತಾರಲ್ಲ ನಮಗೆ. ಏನು ಹೇಳಿ ಬ್ರೋ, ಏನು ಹೇಳ ಏನಂತ ನನ್ನ ಟಾಪಿಕ್ ವೇಸ್ಟ್ ಯಾಕೋ 8 ಲಕ್ಷ ನೋಡ್ರಿ ಈ ಸ್ಟೇಜ್ ಮ್ಯಾಗ ಇಲ್ಲ ಐತಲ್ಲ. ಲಕ್ಷ ಕೊಟ್ಟು ಲೇಸರ್ ಟ್ಯಾಕ್ ಸರಿ ಲೇಸರ್ ಸಮಥಿಂಗ್ ತೋರ್ಸಾರ. 8 ಲಕ್ಷ ಕೊಟ್ಟು ಈ ಸ್ಟೇಜ್ ಕಾಣತಲ್ರಿ, ಆ ಸ್ಟೇಜ್ ಮೇಲೆ ನಮ್ಮನ್ನು ಕರೆದಿಲ್ರಿ. 8 ಲಕ್ಷ ಕೊಟ್ಟು ವೇಸ್ಟ್ ಆಗೈತ್ರಿ. ಇವ್ ಸ್ವಲ್ಪ ಜಾಸ್ತಿ ರೊಕ್ಕ ಕೊಟ್ಟಾನ್ರಿ ಇವ್ ವೆಂಕಟೇಶ್ ಅಂತಂದು 10 ಲಕ್ಷ ರೂಪಾಯಿ ಕೊಟ್ಟಾನ. ಸ್ಟಾರ್ಟ್ ಆಯ್ತು ನೋಡ್ರಿ. ಧಾರವಾಡ ಹುಡುಗಿ ಬಾಯ್ಲಿ ಹೇಳ್ಬಲ್ಲ, ನಮ್ಗೆ ಹೇಳ್ಬೋದಾರ ಏನು MBA ಏನು ಕಲ್ತೀನಿ 8 ಲಕ್ಷ ಕೊಟ್ಟು ಡಿಸ್ಕೌಂಟ್ ಆಗ್ಯಾರ. 8 ಲಕ್ಷ ಕೊಟ್ಟು ಕರಿ ಟೋಪಿ ಹಾಕ್ಸ್ಕೊಳಗತ್ತಿ. ನಾನು ಅಷ್ಟೇ. ನಮಸ್ಕಾರ. ನಡಕ ಎದಕ್ಕೆ ನಿಂತಂದ್ರೆ ರೀ, ನಡಕ ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು, ಬ್ಯಾಟ್ರಿ ಪೂರ ಡೆಡ್ ಆಗಿತ್ತು. ಸೊ ಅಲ್ಲಿ ತನಕ ಎಷ್ಟು ಕ್ಲಿಪ್ ಕವರ್ ಆಗೈತಿ ಅದನ್ನೆಲ್ಲ ಹಾಕ್ತೇನೆ. ಈಗ ಡೈರೆಕ್ಟ್ ಈಗ ಜಸ್ಟ್ ಕಾರ್ದಾಗ ಬಂದ ಚಾರ್ಜ್ ಇಟ್ಕೊಂಡು ಮೊಬೈಲ್ ಆನ್ ಮಾಡೀನಿ. ಅನ್ನಕ್ಕೆ ಟ್ಯಾಕ್ಸ್ ಹೇಳ್ಬೇಕ್ರಿ ಡ್ರೈವರ್ನಾಗ, ಯಾಕಂದ್ರೆ ಪಾಪ ಮಧ್ಯಾಹ್ನ 3 ಗಂಟೆಗೆ ಅಂತ ಇಳಿಸಿದಾರೆ. ಈಗ 9 ತನಕ ವೇಟ್ ಮಾಡಿ ಮತ್ತೆ ನಮ್ಮ ವಾಪಸ್ ಅವ್ರ ಕರ್ಕೊಂಡು ಹೊಂಟಾರ್ರಿ. ಹೆಂಗಿತ್ತು ರೀ ಡೇ? ಹೆಂಗಿತ್ತು? ಬೆಸ್ಟ್ ಚೆನ್ನಾಗಿದೆ. ಎಸ್ ಶಿವಲು ಗುಡ್ ನೈಟ್ ಹೇಳೋ ಸಮಯ ಅದು. ಇಲ್ಲಿಗೆ ಮುಗಿಸ್ತೇನೆ ವ್ಲಾಗ. ಆಗಲ್ರಿ ನೀವು ಬಂದ ನೋಡೋಣ. ಗುಡ್ ನೈಟ್.